ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಆ ಸ್ಟಾರ್ಟ್ ಅಂತೂ ಸಿಕ್ಕಿಲ್ಲ. ನಿನ್ನೆ ಸಿಕ್ಕಾಬಟ್ಟೆ ಮಳೆ ಆ್ಯಂಡ್ ಪ್ರಾಬಬ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಪ್ಸ್ ಬಂದಿತ್ತು, ಯಾವಾಗ ಮಳೆ ನಿಲ್ತಿ ಗ್ರೌಂಡ್ಸ್ಮನ್ನೆಲ್ಲ ಒಳಗೆ ಹೋಗ್ಬಿಟ್ಟು ರೆಡಿ ಮಾಡೋಣ ಅಂತ ಬರ್ತಾ ಇದ್ದಂಗೆ ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಮ್ಯಾಚ್ ಅಂತೂ ನಿನ್ನೆ ಆಗಿಲ್ಲ. ಮ್ಯಾಚ್ ಅಬ್ಯಾಂಡೆಂಡ್ ಆಗಿರೋ ಕಾರಣ RCB ಇವಾಗ ಟಾಪ್ ಆಫ್ ದ ಟೇಬಲ್ ಇದ್ದಾರೆ 17 ಪಾಯಿಂಟ್ಸಲ್ಲಿ. ಬಟ್ ಕ್ವಾಲಿಫೈ ಆಗಿದ್ದಾರಾ? ಇನ್ನೂ ಇಲ್ಲ. ಯಾಕಂದರೆ ಇವತ್ತು ಡಬಲ್ ಹೆಡರಲ್ಲಿ ಏನಾಗುತ್ತೆ ಅದ್ರ ಮೇಲೆ ಸಿಕ್ಕಾಬಟ್ಟೆ ಡಿಪೆಂಡೆನ್ಸಿ ಇವಾಗ ಕ್ವಾಲಿಫಿಕೇಷನ್ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ಬೋದು. GT ಮತ್ತು ಡೆಲ್ಲಿ ಇವತ್ತು ಮ್ಯಾಚ್ ಆಡ್ತಾರೆ. ಸೊ GT ಮತ್ತು ಡೆಲ್ಲಿ ಮ್ಯಾಚಲ್ಲಿ GT ಏನಾರ ಗೆದ್ದರೆ GT RCB ಕ್ವಾಲಿಫೈ ಆಗ್ತಾರೆ. ಅದೇ ಥರ ಪಂಜಾಬ್ ಅವರು ರಾಜಸ್ಥಾನ್ ಮೇಲೆ ಆಡ್ತಾ ಇರೋವಂಥ ಮ್ಯಾಚು. ಸೊ ಪಂಜಾಬ್ ಗೆದ್ದರೆ ಪಂಜಾಬ್ ಗೆದ್ದು GTನೂ ಗೆದ್ದರೆ ಪಂಜಾಬ್ GT ಮತ್ತು RCB ಕ್ವಾಲಿಫೈ ಆಗ್ತಾರೆ. ಆದರೆ ಪಂಜಾಬ್ ಸೋತಿ ಈ ಕಡೆ DC ಏನಾರ GT ಮೇಲೆ ಗೆದ್ದರೆ ಯಾರು ಕ್ವಾಲಿಫೈ ಆಗಲ್ಲ. ಸೊ ಟೂರ್ನಮೆಂಟ್ ಓಪನ್ ಆಗಿದೆ. ಇವಾಗ್ಲೂ ಏನು ಬೇಕಾರ ಆಗ್ಬೋದು ಲಾಸ್ಟ್ ಮ್ಯಾಚ್ ತನಕ. ಎಸ್ಪೆಷಲಿ ಈ ಮಳೆ ಅನ್ನೋದೇನು ಬಂದಿದೆಯೋ ಪಿಕ್ಚರಲ್ಲಿ ಇನ್ನೂ ಏನೇನಾಗುತ್ತೆ ಅಂತ ಕಾಯ್ದು ನೋಡಬೇಕಾಗತ್ತೆ. ಬಟ್ ಅದನ್ನೆಲ್ಲ ಸೈಡಲ್ಲಿಟ್ಟು ನಾವು ಹೇಳ್ತಾ ಇದ್ವಿ, ಚಿನ್ನಸ್ವಾಮಿಯಲ್ಲಿ ವೈಟ್ಸ್ ಇರುತ್ತಾ, ಎಲ್ಲರೂ ವಿರಾಟ್ ಕೊಹ್ಲಿ ಅವ್ರಿಗೆ ಟ್ರಿಬ್ಯೂಟ್ ಕೊಡ್ತಾರ ಅಂತ. ಬಟ್ ಅದೇ ಥರ ನೋಡಿದ್ವಿ ಕೂಡ. ಸಿಕ್ಕಾಪಡೆ ಖುಷಿ ಆಯಿತು. ಯಾವ ಥರ ಫ್ಯಾನ್ಸ್ ಟರ್ನ್ಔಟ್ ಆದರೂ, ಆ ವೈಟ್ಸಲ್ಲಿ ಬಂದಿದ್ದರು ಮ್ಯಾಚ್ ಆಗೋದಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ಆಚೆ ರೋಡ್ಸ್ ಮೇಲೆ ವೈಟ್ ಜರ್ಸಿನ ಸೇಲ್ ಮಾಡ್ತಾ ಇದ್ದಿದ್ರು. ಸೊ ಆ ಒಂದು ಮೂಮೆಂಟ್ನ ಏನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ಫ್ಯಾನ್ಸ್ ಎಲ್ಲ, ಅದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಒಂದು ವೈಟ್ ಪಿಜನ್ಸ್ ಕೂಡ ಬರುತ್ತೆ ಚಿನ್ನಸ್ವಾಮಿಯಲ್ಲಿ. ಸೊ ಅದು ಕೂಡ ಒಂಥರ ಟೈಮಿಂಗ್ ಸೂಪರಾಗಿತ್ತು ಅಂತ ಹೇಳ್ಬೋದು. ಪ್ರಾಬಬ್ಲಿ ಮ್ಯಾಚ್ ಆಗಿದ್ರೆ ಒಂಥರ ಖುಷಿ ಇರ್ತಾಯಿತ್ತು ಅಂತ ಅನಿಸ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಒಂದು ಮಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಫರ್ಟಬಲ್ ಪೊಸಿಷನಲ್ಲಿ ಇನ್ನೂ ಇದ್ದಾರೆ. ಕ್ವಾಲಿಫಿಕೇಷನ್ ಆಗೋ ಸಾಧ್ಯತೆ ಎಲ್ಲ ಇದೆ. ಬಟ್ ಇವತ್ತಿನ ದಿವಸ ಏನಾಗುತ್ತೆ ಅದ್ರ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಕಾಣಿಸುತ್ತೆ. ಬಟ್ ಅದನ್ನೆಲ್ಲ ಸೈಡಲ್ಲಿಟ್ಟು ಖುಷಿಯಾಗುತ್ತೆ. ಯಾವ ಥರ ಫ್ಯಾನ್ಸ್ ಬಂದಿದ್ರು, ಲಾಸ್ಟ್ ತನಕ ಕಾಯ್ತಾಯಿದ್ರಿ. ಹೋಪ್ಫುಲಿ 23ನೇ ತಾರೀಕು ಇನ್ನೊಂದು ಮ್ಯಾಚ್ ಇದೆ ಹೈದ್ರಾಬಾದ್ ಮೇಲೆ. ಅಷ್ಟೊತ್ತಿಗೆ ಈ ಸೈಕ್ಲೋನು, ಈ ಮಾನ್ಸೂನ್ ಎಫೆಕ್ಟ್ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಮ್ಯಾಚ್ ಆಗಲಿ ಅಂತ ಹೋಪ್ ಮಾಡೋಣ. ಬಟ್ ಅದರ್ವೈಸ್ ಐ ಥಿಂಕ್ ಟಾಪ್ ಆಫ್ ದ ಟೇಬಲಲ್ಲಿದ್ದಾರೆ RCB. ಎಂಜಾಯ್ ಮಾಡೋಣ, ಖುಷಿಯಾಗಿರಿ. Cheers.